ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪೃಥ್ವಿ ಕನ್ನಡಿಗ. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಮನೇಲಿ ಕೂತು ಮೊಬೈಲ್ ನ ಬಳಸಿ ದುಡ್ಡನ್ನ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಅದ್ ಯಾವ ರೀತಿ ಅಂತ ಅಷ್ಟೊಂದು ಐಡಿಯಾ ಇರಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮೊಬೈಲ್ ನ ಬಳಸಿ ತಿಂಗಳಿಗೆ ಏನಂದ್ರು ಸಾವಿರಾರು ರೂಪಾಯಿ ಅರ್ನಿಂಗ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗೈಸ್, ಈಗ ನಿಮ್ಗೆ ಮೊದಲನೇದಾಗಿ ಹೇಳೇ ಬಿಡ್ತೀನಿ, ಈ ಒಂದು ಅರ್ನಿಂಗ್ ನಿಮ್ಗೆ ಯಾವ ರೀತಿ ಆಗುತ್ತೆ ಅಂತ. ಈ ಒಂದು ಅರ್ನಿಂಗ್ ನಿಮ್ಗೆ ಅಫಿಲಿಯೇಟ್ ಪ್ರೋಗ್ರಾಮ್ ಇಂದ ಆಗುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ, ಇಲ್ಲಿ ಐ ಕಾರ್ಡ್ ಅಲ್ಲಿ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ. ಒಂದು ವಿಡಿಯೋ ಮಾಡಿದೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ, ನೋಡಿಲ್ಲ ಅಂದ್ರೆ ಅದನ್ನ ನೋಡಿ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ, ಸೊ ಬನ್ನಿ ಮುಂದಕ್ಕೆ ಹೋಗೋಣ. ಸರಿ ವಿಡಿಯೋ ಶುರು ಮಾಡೋಣ. ಸೊ ಗೈಸ್, ಈಗ ನಿಮ್ಗೆ ಮೊದಲನೇದಾಗಿ ನಿಮ್ಗೆ ಒಂದು ಆಪ್ ಇರ್ಬೇಕಾಗುತ್ತೆ. ಈ ಒಂದು ಆಪ್ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಯಾಕಂದ್ರೆ ಇದು ಟ್ರಸ್ಟೆಡ್ ಆಪ್. ಇದು ಫ್ಲಿಪ್ಕಾರ್ಟ್ ಅವ್ರದೇ ಆಪ್, ಶಾಪ್ಸಿ ಅಂತ. ಈ ಒಂದು ಶಾಪ್ಸಿ ಆಪ್ ಅಲ್ಲಿ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ ಇಂದ ನೀವು ದುಡ್ಡನ್ನ ಮಾಡ್ಬೋದು. ಯಾವ ರೀತಿ ಅಂತ ನಿಮ್ಗೆ ಹೇಳ್ತೀನಿ ಗೈಸ್, ಆಯ್ತಾ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕಂಪ್ಲೀಟ್ ಪ್ರೊಸೆಸಿಂಗ್ ಹೇಳ್ತೀನಿ, ಆದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಟಿಪ್ಸ್ ಗಳನ್ನೆಲ್ಲ ಕಳ್ಕೊಂತೀರ, ಆಯ್ತಾ. ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಗೈಸ್. ಮೊದಲನೇದಾಗಿ ನಿಮ್ಮ ಹತ್ರ ಪ್ಲೇ ಸ್ಟೋರ್ ಅಲ್ಲಿ ನೀವು ಈ ಒಂದು ಶಾಪ್ಸಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನೀವು ಇನ್ನು ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಫ್ಲಿಪ್ಕಾರ್ಟ್ ಅವ್ರದೇ ಆಪ್, ಆಯ್ತಾ. ಸೊ ಹಂಗಾಗಿ ನಿಮ್ಮ ಹತ್ರ ಈಗ ಆಲ್ರೆಡಿ ಶಾಪ್ಸಿ ಆಪ್ ಇದ್ರೆ ಏನ್ ಬೇಕಾಗಿಲ್ಲ, ಇಲ್ದವರು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಈ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತೆ OTP ಬರುತ್ತಲ್ಲ, OTP ಹಾಕ್ಬಿಟ್ಟು ಲಾಗಿನ್ ಆಗ್ಬೇಕಾಗುತ್ತೆ. ಸೇಮ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತಿರೋ ಸೇಮ್ ಅದೇ ರೀತಿನೇ ಇಲ್ಲೂ ಸಾವಿರಾರು ಗಟ್ಟಲೆ ಪ್ರಾಡಕ್ಟ್ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಹೇಳೋದೇ ಬೇಡ ಶಾಪ್ಸಿ ಬಗ್ಗೆ, ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತು ಶಾಪ್ಸಿ ಬಗ್ಗೆ. ಸೊ ಹಂಗಾಗಿ ಈ ಒಂದು ಆಪ್ ನ ನೀವು ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆದ್ಮೇಲೆ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ನಿಮ್ಮೊಂದು ಆಪ್ ನ ನೀವು ಓಪನ್ ಮಾಡಿದಾದ್ಮೇಲೆ ಈ ರೀತಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಸ್ಕ್ರೀನ್ ಹಾಕ್ತಿದೀನಿ. ಸೊ ಈ ರೀತಿಯಾಗಿ ನಿಮ್ಗೊಂದು ಎಂಟರ್ ಪೇಜ್ ಬರುತ್ತೆ. ಅಲ್ಲಿ ನಿಮ್ಗೆ ಹೋಮು, ನೆಕ್ಸ್ಟ್ ಸರ್ಚ್, ಕ್ಯಾಟಗಿರೀಸ್, ಅಕೌಂಟ್, ಈ ರೀತಿ ತುಂಬಾ ಆಪ್ಷನ್ಸ್ ಕಾಣಿಸುತ್ತೆ. ಅಲ್ಲಿ ನೀವು ಅಕೌಂಟ್ ನ ಮೇಲೆ ಕ್ಲಿಕ್ ನ ಮಾಡ್ಬೇಕು ಗೈಸ್. ಅಲ್ಲಿ ನೀವು ಅಕೌಂಟ್ ನ ಮೇಲೆ ಕ್ಲಿಕ್ ನ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಏನಿರುತ್ತೆ, ಇಲ್ಲಿ ಕಂಪ್ಲೀಟ್ ನಿಮ್ ಫೋನ್ ನಂಬರ್ ಜೊತೆ ನೀವು ಹಾಕಿರೋ ನೇಮ್ ಜೊತೆ ಕಂಪ್ಲೀಟ್ ಆಗಿ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಕೆಳಗಡೆ ಅಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಅಂತ ಕಾಣಿಸುತ್ತೆ. ಈ ಕ್ರಿಯೇಟರ್ ಸ್ಟುಡಿಯೋ ಮೇಲೆ ಕ್ಲಿಕ್ ನ ಮಾಡಿ ಅಲ್ಲಿ ನೀವು ಕ್ರಿಯೇಟರ್ ಸ್ಟುಡಿಯೋಗೆ ಜಾಯ್ನ್ ಆಗ್ಬೇಕು ಗೈಸ್. ಇದರಲ್ಲಿ ಜಾಯ್ನ್ ಆಗೋದಕ್ಕೆ ಯಾವ್ದೇ ತರ ಫೀಸ್ ನ ತಗೊಳೋದಿಲ್ಲ. ಸೊ ಇದೊಂದು ಕಂಪ್ಲೀಟ್ ಫ್ರೀ ಆಪ್ ಆಗಿರುತ್ತೆ. ಫ್ರೀ ಆಗಿ ನೀವು ಅರ್ನಿಂಗ್ ಮಾಡಬಹುದು. ಯಾವ ರೀತಿ ಅಂತ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ನೀವು ಜಾಯ್ನ್ ಆಗ್ಬೇಕಾಗುತ್ತೆ. ಜಾಯ್ನ್ ಆಗೋದಕ್ಕೆ ನನಗಂತೂ 2 ಡೇಸ್ ತಗೊಂತು, ನಿಮ್ಗೆ ಈ ರೀತಿ ಆಗಲ್ಲ. ನನಗಂತೂ 2 ಡೇಸ್ ಟೈಮ್ ತಗೊಂತು. ಸೊ ನೀವು ಬೇಗನೆ ಜಾಯ್ನ್ ಆಗ್ತೀರಾ, ಆಯ್ತಾ. ಸೊ ಅಲ್ಲಿ ಜಾಯ್ನ್ ಆಗಿದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ನೀವು ಆ ಒಂದು ಆಪ್ ನ ಓಪನ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಎಂಟರ್ ಪೇಜ್ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಲಿ ನಿಮ್ಗೆ ಈ ರೀತಿ ಎಂಟರ್ ಪೇಜ್ ಬಂದಾಗ ಅಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಕೊಡಿ. ಪೇಜ್ ಬೇರೆ ತರ ಓಪನ್ ಆಗುತ್ತೆ. ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ಈ ರೀತಿ ಓಪನ್ ಆಗುತ್ತೆ ಪೇಜ್. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಅಲ್ಲಿ ನೂರಾರು, ಸಾವಿರಾರು, ಲಕ್ಷ ಗಂಟೆ ಪ್ರಾಡಕ್ಟ್ಸ್ ಇರ್ತವೆ. ಆ ಒಂದು ಪ್ರಾಡಕ್ಟ್ ನ ನೀವು ಶೇರ್ ನ ಮಾಡಿ, ಅಂದ್ರೆ ಅದ್ರ ಲಿಂಕ್ ಸಪರೇಟ್ ಲಿಂಕ್ ಜನರೇಟ್ ಆಗಿರುತ್ತಲ್ಲ, ಅಫಿಲಿಯೇಟ್ ಲಿಂಕ್. ಆ ಲಿಂಕ್ ಇಂದ ನೀವು ನಿಮ್ಮೊಂದು ವಾಟ್ಸ್ಆಪ್ ಸ್ಟೇಟಸ್ ಆಯ್ತು, ಇಲ್ಲಾಂದ್ರೆ ಫೇಸ್ಬುಕ್ ಆಯ್ತು, ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಈ ಒಂದು ಲಿಂಕ್ ನ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ, ಆ ಒಂದು ಲಿಂಕ್ ಮೇಲೆ ಯಾರಾದ್ರೂ ಆ ಒಂದು ಪ್ರಾಡಕ್ಟ್ ಇರುತ್ತಲ್ಲ, ಈ ಒಂದು ಪ್ರಾಡಕ್ಟ್ ನ ಅವರು ಬೈ ಮಾಡಿದ್ರೆ ನಿಮಗೆ ಕಮಿಷನ್ ರೂಪದಲ್ಲಿ ಇಲ್ಲಿ ಹಣ ಸಿಗುತ್ತೆ, ಆಯ್ತಾ. ಇದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಏನಂದ್ರೆ, ಈ ಒಂದು ಲಿಂಕ್ ನ ಕಾಪಿ ಮಾಡ್ಕೊಂಡು ಅಲ್ಲಿ ಶೇರ್ ಮಾಡೋದು. ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು, ಇಲ್ಲಿ ಹೋಮ್ ಟ್ಯಾಬ್ ಅಂತ ಇರುತ್ತೆ, ಹೋಮ್ ಇರುತ್ತೆ. ಈ ಕಡೆ ಸೈಡ್ ಅಲ್ಲಿ ಅರ್ನಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ಅರ್ನಿಂಗ್ ನ ಮೇಲೆ ಕ್ಲಿಕ್ ನ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎಂಟಿ ಇರುತ್ತೆ, 0 ರೂಪೀಸ್ ಇರುತ್ತೆ. ಸೊ ನಿಮ್ಮ ಒಂದು ಇಲ್ಲಿ ಅಫಿಲಿಯೇಟ್ ಪ್ರೋಗ್ರಾಮ್ ನೀವು ಇಲ್ಲಿ ಜಾಯ್ನ್ ಆದ್ಮೇಲೆ ಇಲ್ಲಿಂದ ಯಾವ್ದೇ ಒಂದು ಪ್ರಾಡಕ್ಟ್ ನ ನೀವು ಅಲ್ಲಿ ಅಂದ್ರೆ ಶೇರ್ ಮಾಡಿ ದುಡ್ಡನ್ನ ಅರ್ನ್ ಮಾಡ್ತಿದ್ರು, ಎಲ್ಲ ಒಂದು ದುಡ್ಡು ಇಲ್ಲಿ ಬಂದು ಸ್ಟೋರ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬಂದು ಕಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ನ ಅಂದ್ರೆ ಮ್ಯಾಕ್ಸಿಮಮ್ ಒಂದು 10 ರೂಪೀಸ್ ಏನೋ ಇರುತ್ತೆ. 10 ರೂಪೀಸ್ ನ ಅಂದ್ರೆ ಅಷ್ಟು ಕೌಂಟ್ ಮಾಡಿದಾದ್ಮೇಲೆ ಆಮೇಲೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಇಲ್ಲಿ ಲಿಂಕ್ ಮಾಡಿ ಡೈರೆಕ್ಟ್ ನೀವು ನಿಮ್ಮ ಬ್ಯಾಂಕಿಗೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೊಬಹುದು. ಸೊ ಇದು ಈ ರೀತಿ ಕೆಲಸ ಮಾಡುತ್ತೆ, ಆಯ್ತಾ, ಈ ಒಂದು ಆಪ್. ನೆಕ್ಸ್ಟ್ ಹಂಗೆ ಬ್ಯಾಕ್ ಬಂದ್ರೆ, ಈ ಒಂದು ಲಿಂಕ್ ಯಾವ ರೀತಿ ಜನರೇಟ್ ಆಗುತ್ತೆ ಅಂದ್ರೆ, ಈಗ ನೋಡ್ತಾ ಇರ್ಬೋದು. ಎಕ್ಸಾಂಪಲ್ ನಾನೊಂದು ಟಿ ಶರ್ಟ್ ತಗೊಂತೀನಿ. ಈ ಟಿ ಶರ್ಟ್ ನ ಮೇಲೆ ನಾನು ಕ್ಲಿಕ್ ನ ಮಾಡಿ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಅದ್ರದ್ದೇ ಒಂದು ಸಪರೇಟ್ ಲಿಂಕ್ ಜನರೇಟ್ ಆಗಿರುತ್ತಲ್ಲ, ಆ ಲಿಂಕ್ ನ ಕಾಪಿ ಮಾಡಿ ನಾನು ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ, ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾರಿಗಾದ್ರೂ ಟಿ ಶರ್ಟ್ ಇಷ್ಟ ಆಗಿ ತಗೊಂಡ್ರು ಅಂದ್ರೆ, ಸೊ ನನಗೆ ಕಮಿಷನ್ ರೂಪದಲ್ಲಿ ಹಣ ಸಿಗುತ್ತೆ. ಯಾವ್ಯಾವ ಪ್ರಾಡಕ್ಟ್ ಗೆ ಎಷ್ಟೆಷ್ಟು ಕಮಿಷನ್ ಸಿಗುತ್ತೆ ಅಂತ ಇಂಪಾರ್ಟೆಂಟ್ ಆಗಿ ಹೇಳ್ಬಿಡ್ತೀನಿ, ಬನ್ನಿ. ಈಗ ನೋಡಿ, ಮೊದಲನೇದಾಗಿ ಇಲ್ಲಿ ಕ್ಯಾಟಗಿರೀಸ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ ಗೆ ಎಷ್ಟೆಷ್ಟು ಅಂತ ಕಮಿಷನ್ ಅಂತ ಹೇಳಿರುತ್ತಾರೆ. ನೋಡಿ, ಇಲ್ಲಿ ನಿಮ್ಗೆ ಕ್ಯಾಟಗಿರಿಯಲ್ಲಿ ತುಂಬಾ ಕ್ಯಾಟಗಿರೀಸ್ ಇದಾವೆ.
ಏನಿದು ಫ್ಯಾಷನ್ಸ್ ಆಗಿರ್ಬೋದು, ಗ್ರೋಮಿಂಗ್ ಆಗಿರ್ಬೋದು, ಬ್ಯೂಟಿ, ಹೋಮ್, ಎಲೆಕ್ಟ್ರಾನಿಕ್ಸ್ ಇಷ್ಟು ಕ್ಯಾಟಗರೀಸ್ ಇದಾವೆ. ಸೊ ಈ ಒಂದು ಕ್ಯಾಟಗರೀಸ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇರುತ್ತೆ ಆಯ್ತಾ. ಆ ಒಂದು ಪ್ರಾಡಕ್ಟ್ಸ್ ಗೆ ಕೆಲವೊಂದು ಅಂದ್ರೆ ಅಷ್ಟಕ್ಕೂ ಸೇಮ್ ಆಯ್ತಾ 12% ಇದಾವೆ. ಸೊ ಎಕ್ಸಾಂಪಲ್ ಅಂದ್ರೆ ಸೊ ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ಸ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಇಯರ್ ಫೋನು ಅಥವಾ ಒಂದು ಯಾವ್ದೋ ಬ್ಲೂಟೂತ್ ಡಿವೈಸ್ ಅನ್ಕೊಳ್ರಿ, ಅದೊಂದು 2,000 ರೂಪಾಯಿ ಇರುತ್ತೆ. ಎಕ್ಸಾಂಪಲ್ ಇದು ಒಂದ್ 2,000 ರೂಪಾಯಿ ಇರುತ್ತೆ. ಈ 2,000 ರೂಪಾಯಿ ಇರೋದನ್ನ ಪ್ರಾಡಕ್ಟ್ ನ ನಾನು ಲಿಂಕ್ ನ ಕಾಪಿ ಮಾಡ್ಬಿಟ್ಟು ಬೇರೆಯವರಿಗೆ ಎಲ್ಲ ಒಂದು ವಾಟ್ಸ್ಆಪ್ ಅಲ್ಲಿ ಸ್ಟೋರಿನೋ ಸ್ಟೇಟಸ್ ಏನೋ ಹಾಕಿದ್ದೆ. ಸೊ ಅಲ್ಲಿ ಯಾರಿಗೂ ಇಷ್ಟ ಆಗ್ಬಿಟ್ಟು ಆ ಒಂದು ಲಿಂಕ್ ನ ಮೂಲಕ ಅವ್ರ ಏನಾದ್ರು ಆ ಒಂದು ಪ್ರಾಡಕ್ಟ್ ನ ಬೈ ಮಾಡಿದ್ರು ಅಂದ್ರೆ ಇಲ್ಲಿ ನಮ್ಗೆ ಕಮಿಷನ್ ಅಲ್ಲಿ 12% ಅಂದ್ರೆ 2,000 ರೂಪಾಯಿ, ಅದ್ರಲ್ಲಿ 12% ಅಂದ್ರೆ 240 ರೂಪಾಯಿ ನನಗೆ ಕಮಿಷನ್ ಸಿಗೋವಂಥದ್ದು. ನೋಡಿ, ಬರೀ ಒಂದು ಲಿಂಕ್ ಇಂದ 240 ರೂಪಾಯಿ ಸಿಗುತ್ತೆ ನಮ್ಗೆ ಆಯ್ತಾ. ಈ ರೀತಿಯಾಗಿ ಕೆಲಸ ಮಾಡುವಂತದ್ದು ಅಫಿಲಿಯೇಟ್ ಮಾರ್ಕೆಟಿಂಗು. ಈ ಒಂದು ಶಾಪ್ಸಿ ಪ್ರೋಗ್ರಾಮು ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಚಿಕ್ಕ ಪುಟ್ಟ ಅರ್ನಿಂಗ್ಸ್ ಮಾಡ್ಬೇಕು ಅಂತಿದ್ದೀರೋ ಮಾಡಿ. ನಾಳೆ ಇದೇ ಚಿಕ್ಕ ಪುಟ್ಟ ಅರ್ನಿಂಗ್ಸ್ ತಿಂಗಳು ಬರೋಷ್ಟರಲ್ಲಿ ನಿಮ್ಗೆ 1,000 ರೂಪಾಯಿ ಆಗಿರುತ್ತೆ ಗೈಸ್ ಆಯ್ತಾ. ಒಳ್ಳೆ ಅರ್ನಿಂಗ್ ಸಿಗುತ್ತೆ. ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕಂತೀರಾ ಸ್ಟಾರ್ಟ್ ಮಾಡಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಇದೆ, ವಿಡಿಯೋ ನೋಡಿ. ಆದಷ್ಟು ಬೇಗ ಇನ್ನೂ ವಿಡಿಯೋ ಮಾಡೋದಕ್ಕೆ, ಡೈಲಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಂಡೇ ಮೇಲೆ ಲೈವ್ ಬರ್ತಾ ಇರ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.